ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಅಂದರೆ ಸ್ಯಾಟರ್ಡೆ ಲಾಗು. ಸ್ಯಾಟರ್ಡೆ 9 ಆಗಿದೆ, ಇನ್ನೂ 9:30 ಆಗಿಲ್ಲ. 9 ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೆಸಿಪಿ ತೋರಿಸೋಣ ಅಂತ ಹೇಳ್ಬಿಟ್ಟು ಕೇಕ್ ಮಾಡೋಣ ಅಂತ. ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾಳೆ ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಇರುತ್ತೆ ನಾನ್ ವೆಜ್ಜಲ್ಲಿ. ಬಟ್ ಈ ಶ್ರಾವಣ ಮಾಸ ಆಗಿರೋದ್ರಿಂದ ನಾವು ತಿನ್ನಲ್ಲಲ್ವ, ಹಾಗಾಗಿ ಏನಾದರೂ ವೆಜ್ಜೇ ಮಾಡೋಣ, ನಾಳೆ ಕೇಳ್ತಾರೆ ಅಂತೇಳಿ. ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮಾಡೋದೆಲ್ಲ ಸ್ವಲ್ಪ ಮಕ್ಳ ಜೊತೆ ಆಟ ಆಡೋದೆಲ್ಲ ಕೆಲಸ ಎಲ್ಲ ಅಷ್ಟಕ್ಕಷ್ಟೇ ಕೆಲಸ ಆಗೋದಿಲ್ಲ ನಾಳೆ. ಹಾಗಾಗಿ ಈಗಲೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಸಾಂಬಾರು ಬೇರೆ ಇತ್ತು, ಹಾಗಾಗಿ ಅನ್ನವನ್ನು ಮಾಡ್ಕೊಳ್ಳೋದಲ್ವ. ಅನ್ನನೂ ಆಗಿದೆ, ಊಟ ಮಾಡ್ಕೋಬೇಕು. ಅಡುಗೆದೇನು ರಿಸ್ಕ್ ಇಲ್ಲ, ಹಾಗಾಗಿ ಮಾಡೋಣ ಕೇಕು ಅಂಥೇಳಿ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಕೇಕ್ ಮಾಡೋಣ ಅಂಥೇಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ಏನೇನು ವಸ್ತುಗಳು ಬೇಕು ಅಂತ ನೋಡೋಣ ಕೇಕ್ ಮಾಡೋದಕ್ಕೆ. ಮೊದಲಿಗೆ ಇಲ್ಲಿ ನಾನು ಮೈದಾನ ತೊಗೊಂಡಿದ್ದೀನಿ. ಮೈದಾ ಬೇಡ ಅಂತ ಅನ್ನೋದಾದರೆ ನೀವು ಗೋಧಿ ಹಿಟ್ಟನ್ನು ಸಹ ಮಾಡ್ಕೋಬೋದು, ಆಪ್ಷನಲ್ಲು. ಮೈದಾ ನಾವು ತುಂಬ ರೇರು, ಮೈದಾ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಬ್ಬಟ್ಟು ಮಾಡೋದಕ್ಕೆ ತರಿಸಿದ್ನಲ್ವ, ಹಾಗಾಗಿ ಇತ್ತಲ್ವ ಅಂತೇಳಿ ಯೂಸ್ ಮಾಡಿದ್ದೀನಿ. ಮೈದಾ ಅಷ್ಟೊಂದು ಒಳ್ಳೆಯದಲ್ಲ, ಗೋಧಿಲಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಗೋಧಿಲಿ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಹಾಲನ್ನು ಸಹ ತೊಗೊಂಡಿದ್ದೀನಿ. ಹಾಲು ತುಂಬ ಕೋಲ್ಡ್ ಇರಬಾರ್ದು, ಹಾಗಾಗಿ ಕಾಯಿಸಿ ತಣ್ಣಗಾದ್ಮೇಲಾದರೂ ಹಾಕ್ಕೋಬೋದು, ಅಥವಾ ಫುಲ್ ಕೋಲ್ಡ್ ಇಲ್ಲದೆ ಇರೋವಂಥದ್ದಾದ್ರೂ ಸಹ ಹಾಕ್ಕೋಬೋದು. ಜೊತೆಗೆ ಬೇಕಿಂಗ್ ಪೌಡ್ರು ತೊಗೊಂಡಿದ್ದೀನಿ, ಮತ್ತು ಬೇಕಿಂಗ್ ಸೋಡಾ, ಚಾಕ್ಲೇಟ್ ಎಸೆನ್ಸು. ನಿಮ್ಮ ಹತ್ರ ಚಾಕ್ಲೇಟ್ ಎಸೆನ್ಸ್ ಇಲ್ಲ ಅಂದರೆ ವೆನಿಲಾ ಎಸೆನ್ಸ್ ಸಹ ಯೂಸ್ ಮಾಡ್ಬೋದು. ಜೊತೆಗೆ ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಚಾಕ್ಲೇಟ್ ಕೇಕ್ ಅಂದಮೇಲೆ ಕೋಕೋ ಪೌಡ್ರ್ ಇದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗಾಗಿ. ಜೊತೆಗೆ ಮೆಜರ್ಮೆಂಟ್ ಕಪ್ಪು. ನಿಮ್ಮ ಹತ್ರ ಈ ರೀತಿ ಮೆಜರ್ಮೆಂಟ್ ಕಪ್ ಇಲ್ಲ ಅಂತಂದರೆ ಮಾಮೂಲಿ ಈ ರೀತಿಯಾಗಿ ಸ್ಟೀಲ್ ಗ್ಲಾಸ್ ಬರುತ್ತಲ್ವ, ಅದನ್ನೇ ಯೂಸ್ ಮಾಡ್ಕೋಬೋದು, ದೊಡ್ಡದು ಅಥವಾ ಚಿಕ್ಕದು. ನಿಮ್ಮ ಮೆಜರ್ಮೆಂಟ್ ಕೇಕ್ ಯಾವ ಅಳತೆಗೆ ಮಾಡ್ಕೊಳ್ತೀರೋ ಅದ್ರ ಮೇಲೆ ನೀವು ಗ್ಲಾಸನ್ನು ತೊಗೋಬೋದು. ನನ್ನ ಹತ್ರ ಮೆಜರ್ಮೆಂಟ್ ಕಪ್ ಇತ್ತು ಅಂತೇಳಿ ನಾನು ತೊಗೊಂಡಿದ್ದೀನಿ. ಜೊತೆಗೆ ಎಣ್ಣೆ ಬೇಕಾಗುತ್ತೆ, ಸಕ್ಕರೆ ಬೇಕಾಗುತ್ತೆ. ಸಕ್ಕರೆನೂ ಅಷ್ಟೇ ನಾನು ಪೌಡ್ರ್ ಮಾಡಿ ಸಹ ಹಾಕ್ಕೋಬೋದು, ಅಥವಾ ಹಾಗೆ ಬೇಕಿದ್ದರೂ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನಿಲ್ಲಿ 1/4 ಕಪ್, 1 ಕಪ್ಪು ಮತ್ತು 1/4 ಕಪ್ಪು ಅರ್ಧ ಟೇಬಲ್ ಸ್ಪೂನ್ ಇಷ್ಟು ತೊಗೊಂಡಿದ್ದೀನಿ. ಹೇಳಿದ್ನಲ್ಲ, ಸಕ್ಕರೆ ಮತ್ತು ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತಗೋಬೋದು. ಇಷ್ಟಿದ್ರೆ ಕೇಕ್ನ ಆರಾಮ್ಸೆ ಮಾಡ್ಕೋಬೋದು. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನು ಈ ರೀತಿ ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಮೈದಾ ಹಿಟ್ಟನ್ನು ಜರಡಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಮಾಮೂಲಿಯಾಗಿ ಮಾತಾಡ್ಕೊಂಡೇ ಮಾಡಿದ್ದೀನಿ ಫ್ರೆಂಡ್ಸ್, ಆದರೆ ಪಕ್ಕದಲ್ಲೇ ಫ್ರಿಜ್ ಇರೋದರಿಂದ ಫ್ರಿಜ್ಜು ಸೌಂಡು ಜಾಸ್ತಿ ಕೇಳಿಸ್ತಾ ಇತ್ತು, ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಯಾವುದಕ್ಕೂ ವಾಯ್ಸ್ ಓವರ್ ಕೊಡೋಂಥ ನೆಸಸರಿ ಇರಲಿಲ್ಲ, ಹಾಗೇ ಮಾಡಿದ್ದೆ ಲಾಗ್ಸ್ ವಿಡಿಯೋನ. ಬಟ್ ಅದು ರೀಪ್ಲೇ ಮಾಡಬೇಕಾದ್ರೆ ನನಗೇ ಕಸಿ ಬಿಸಿ ಅನ್ನಿಸ್ತಾ, ಅದು ಸೌಂಡು ಅಷ್ಟು ನೀಟಾಗಿ ಕೇಳಿಸ್ತಾ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಈಗ ನಾನು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ನಲ್ವ, ಅದರಲ್ಲಿ 2 ಕಪ್ನಷ್ಟು ನಾನು ಮೈದಾನ ಹಾಕ್ಕೊಬಿಟ್ಟು ಅದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿ ಗಂಟುಗಳಿರಬಾರ್ದು, ಹಾಗಾಗಿ. ಜೊತೆಗೆ ಕೋಕೋ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಮೆಜರ್ಮೆಂಟ್ ಕಪ್ಪಲ್ಲಿ 3 ಅಂದರೆ 1.5 ಟೇಬಲ್ ಸ್ಪೂನ್ ಆಗುತ್ತೆ. ನಾನು 3 ಅರ್ಧ ಟೇಬಲ್ ಸ್ಪೂನ್ ಅಲ್ವ, ಹಾಗಾಗಿ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೇಕಿಂಗ್ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾ, ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ, ಜಾಸ್ತಿ ಹಾಕ್ಕೋಬಾರ್ದು ಸೋಡಾ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅರ್ಧ ಕಪ್ನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1.5 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರು, ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಸಹ ಜರಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಗಂಟಿದ್ರೆ ಹಾಕ್ಕೋಬಾರ್ದು, ಚೆನ್ನಾಗಿರೋದಿಲ್ಲ, ಅದನ್ನು ಸಪ್ರೇಟಾಗಿ ತೆಗೆದುಬಿಡಬೇಕು. ಈಗ ಹಿಟ್ಟನ್ನೆಲ್ಲ ಜರಡಿ ಇಟ್ಕೊಂಡಿದ್ದಾಯಿತು. ಈಗ ಸಕ್ಕರೆನೂ ಸಹ ಅದಕ್ಕೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಫಸ್ಟು ಸ್ಟಾರ್ಟಿಂಗೇ ಸಕ್ಕರೆ, ಮೊಸರು, ಬೇಕಿದ್ರೆ ಮೊಸರು ಸಹ ಇದಕ್ಕೆ ಹಾಕ್ಕೋಬೋದು ನೀವು. ಸಕ್ಕರೆ ಮತ್ತು ಮಿಲ್ಕು ಅದನ್ನೆಲ್ಲನೂ ಸಹ ನೀವು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಹ ಹಿಟ್ಟನ್ನು ನೀವು ಹಾಕ್ಕೋಬೋದು, ಅಥವಾ ಈ ರೀತಿಯಾಗಿ ಮಾಡ್ಕೋಬೋದು. ಈಗ ಎಲ್ಲನೂ ಹಾಕ್ಕೊಂಡಿರೋಂಥದ್ದನ್ನೆಲ್ಲ ಸೈಡಿಗೆ ಎತ್ತಿಟ್ಟೆ. ಈಗ ನಾನು ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ. ಓವನಲ್ಲಿ ಮಾಡ್ತಾಯಿಲ್ಲ, ಓವನ್ ಇಲ್ಲ, ಹಾಗಾಗಿ ಇಲ್ಲಿ ಗ್ಯಾಸನ್ನು ಹಚ್ಬಿಟ್ಟು ಕುಕ್ಕರು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಬಿಸಿ ಆಗುತ್ತೆ ಅಂತೇಳ್ಬಿಟ್ಟು ಕುಕ್ಕರ್ ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ.
ಇಲ್ಲಿ ಕುಕ್ಕರ್ಗೆ ನಾನು ಕ್ಯಾಪನ್ನು ಯೂಸ್ ಮಾಡಿಲ್ಲ, ಬೆಲ್ಟನ್ನು ಯೂಸ್ ಮಾಡಿಲ್ಲ. ಅಂದರೆ ವಿಸಿಲು ಮತ್ತು ಆ ಬೆಲ್ಟು ಎರಡನ್ನೂ ತೆಗೆದುಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ಈಗ ಕುಕ್ಕರ್ ಬಿಸಿಯಾಗೋ ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಅಂದರೆ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ, ಮೈದಾ, ಕೋಕೋ ಪೌಡರು, ಸಕ್ಕರೆ ಇಷ್ಟೆಲ್ಲ ಹಾಕಿದ್ವಲ್ಲ, ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಡ್ರೈ ಆಗೇ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಕೊಡಿ. ಈಗ ಮಿಕ್ಸ್ ಆದ ನಂತರ ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ, ಫ್ಲೇವರ್ ಇರೋವಂಥ ಎಣ್ಣೆನ ಹಾಕ್ಕೊಬೇಡಿ. ಮಾಮೂಲಿಯಾಗಿ ಈ ರೀತಿಯಾಗಿ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ. ಈಗ 1/4 ಕಪ್ನಷ್ಟು ಮಾತ್ರ ನಾನು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ನಷ್ಟು ನಾನು ಇಲ್ಲಿ ಮಿಲ್ಕನ್ನು ತೊಗೊಂಡೆ. ಆಮೇಲೆ ಮತ್ತೆ ಸ್ವಲ್ಪ ಬೇಕಾಯಿತು. ಈಗ ಅರ್ಧ ಕಪ್ನಷ್ಟು ತೊಗೊಂಬಿಟ್ಟು ಸ್ವಲ್ಪನೇ ಆಗಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪನೇ ಅದನ್ನು ನೋಡ್ಕೊಬಿಟ್ಟು, ಈಗ ದೋಸೆ ಪ್ಯಾಟ್ರನ್ ಇರುತ್ತಲ್ವ, ಆ ರೀತಿಯಾಗಿ ನೀವು ಇದನ್ನು ಕೇಕ್ಗೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫುಲ್ ಖಾಲಿ ಆಯಿತು. ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದಕ್ಕೆ ಚಾಕ್ಲೇಟ್ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹೇಳ್ದಂಗೆ ನಿಮ್ಮ ಹತ್ರ ಚಾಕ್ಲೇಟ್ ಎಸೆನ್ಸ್ ಇಲ್ಲ ಅನ್ನೋದಾದರೆ ಯಾವುದು ವೆನಿಲಾ ಎಸೆನ್ಸ್ ಇರುತ್ತಲ್ವ ಅದನ್ನು ಸಹ ಹಾಕ್ಕೋಬೋದು, ಅಥವಾ ಏಲಕ್ಕಿ ಪೌಡ್ರು ಸಹ ಯೂಸ್ ಮಾಡ್ಬೋದು. ಚಾಕ್ಲೇಟ್ ಎಸೆನ್ಸ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ದೋಸೆ ಹಿಟ್ಟೆಲ್ಲ ಯಾವ ರೀತಿ ಇರುತ್ತೋ ನೋಡಿ, ಅದಕ್ಕೆ ಇರಬೇಕಾಗುತ್ತೆ ಪ್ಯಾಟ್ರನ್ನು. ಈಗ ಇದನ್ನು ಒಂದು ಸಲ ಈ ರೀತಿಯಾಗಿ ನಾನು ಈಗ ತೋರಿಸ್ತಾ ಇದ್ದೀನಲ್ವ, ಆ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫೈನಲ್ಲಾಗಿ. ಈಗ ಅದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಕೇಕ್ ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮೈದಾನ ಉದುರಿಸ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದರೆ ಹಾಕ್ಕೋಬೋದು. ಬಟರ್ ಪೇಪರ್ ಇಲ್ಲ ಅಂತ ಅನ್ನೋದಾದರೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದನ್ನು ಮೈದಾನ ಉದುರಿಸ್ಬಿಟ್ಟು ಅದರ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆನೂ ಚೆನ್ನಾಗಿ. ಆಗ ಕೇಕು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಈ ರೀತಿ ಮೈದಾನ ಹಾಕ್ಬಿಟ್ಟು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡಿದೆ, ಬಟ್ ಲಾಸ್ಟಲ್ಲಿ ಕೇಕ್ ಯಾವ ರೀತಿ ಆಯಿತು ಅನ್ನೋದನ್ನು ನೀವೇ ನೋಡ್ತೀರಾ. ಬಟ್ ಅಲ್ಲಿ ಏನು ಮಿಸ್ಟೇಕ್ ಆಯಿತು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಕಿರೋಂಥ ಮೈದಾನ ತೆಗೆದುಬಿಡಬೇಕು. ಈಗ ನಾವು ರೆಡಿ ಇರುವಂಥದ್ದನ್ನು ಈಗ ಕೇಕ್ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ಎಲ್ಲನೂ ಹಾಕ್ಕೊಂಡಾದ ನಂತರ ಒಂದು ಸಲ ಟ್ಯಾಬ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಬಬಲ್ಸ್ ಎಲ್ಲ ಅಂದರೆ ಗಾಳಿ ಒಳಗಡೆ ಇದ್ದರೆ ಅದೆಲ್ಲ ಈಚೆ ಬರುತ್ತೆ. ಹಾಗಾಗಿ ಒಂದು ಸಲ ಈ ರೀತಿ ಟ್ಯಾಬ್ ಮಾಡಿಬಿಟ್ಟು ನಾವು ಇಟ್ಕೋಬೇಕಾಗುತ್ತೆ. ನೋಡಿ, ಈಗ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ನೋಡಿ, ಈ ಥರದ್ದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕೇಕ್ ಮೋಲ್ಡನ್ನು ಇಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ವ, ಈ ರೀತಿ ಸುಮ್ಮನೆ 2 ಸಲ ಟ್ಯಾಬ್ ಮಾಡಿದ್ರೆ ಆಯಿತು. ಈ ರೀತಿ ಬಬಲ್ಸ್ ಬರುತ್ತೆ. ಈಗ ಅದನ್ನು ನಾನು ಕುಕ್ಕರ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ತುಂಬ ಬಿಸಿಯಾಗಿರುತ್ತೆ, ಹಾಗಾಗಿ ಇಟ್ಕೋಬೇಕಾದ್ರೆ ನೋಡ್ಕೊಂಡು ಇಟ್ಕೋಬೇಕು. ನನ್ನ ಕೈಲಾಗಲಿಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡ್ ಸಹಾಯನ ತೊಗೊಂಡೆ, ಅವ್ರು ಇಟ್ಕೊಟ್ರು. ಈಗ ಕರೆಕ್ಟಾಗಿ ಇಟ್ಬಿಟ್ಟು ಮುಚ್ಚಿಬಿಟ್ಟು 40ರಿಂದ 45 ನಿಮಿಷ ಮೀಡಿಯಮ್ ಇದರಲ್ಲೇ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಇಡಬಾರ್ದು. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ನಾನು ಈಗ ಕ್ಯಾಪನ್ನು ಹಾಕಿ 40ರಿಂದ 45 ನಿಮಿಷ ಇಟ್ಕೊಳ್ಳೋದಕ್ಕೆ ಸಿಮ್ಮಲ್ಲಿ ಇಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಸಿಮ್ಮಲ್ಲೂ ಅಲ್ಲ, ಜಾಸ್ತಿ ಉರಿಯಲ್ಲ, ಮೀಡಿಯಮ್ ಇದರಲ್ಲಿ ಇಟ್ಬಿಟ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಮುಂಚೆನೇ ವಾಶ್ ಮಾಡಿ ಇಟ್ಟಿರೋವಂಥ ಪಾತ್ರೆನ ಎಲ್ಲ ಸಿಂಕಿಗೆ ಎಲ್ಲ ಜೋಡಿಸ್ಕೊಬಿಟ್ಟು ಎಲ್ಲಿತ್ತು ಅಲ್ಲೇ ಈಗ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ತೊಳೆದಿರೋವಂಥದ್ದೆಲ್ಲ ಇತ್ತು, ಅದನ್ನೆಲ್ಲ ಮತ್ತೆ ಜೋಡಿಸ್ಕೊಂಡು ಅದಾಗೋವಷ್ಟರಲ್ಲಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಒಂದು ಬ್ಲೌಸನ್ನು ಹೊಲಿಸಿದ್ದೆ. ಹಾಗಾಗಿ ಅವತ್ತು ಹಬ್ಬದ ದಿನ ಕೊಟ್ಟಿದ್ರಲ್ವ, ಅವತ್ತು ಹಬ್ಬದ ದಿನ ದುಡ್ಡು ಕೊಡೋದು ಬೇಡ ಅಂಥೇಳಿ ಬ್ಲೌಸ್ದು ದುಡ್ಡು ಕೊಟ್ಟಿರಲಿಲ್ಲ. ಹಾಗಾಗಿ ಫೋನ್ ಮಾಡಿದ್ರು ಅಂತೇಳ್ಬಿಟ್ಟು ಕೊಡೋಣ ಅಂಥೇಳಿ ಫ್ರೆಂಡ್ ಫೋನ್ ಮಾಡಿದ್ಲು, ಅಣ್ಣ ಇದ್ದಾರೆ ಅವರು ಅಂತೇಳಿ. ಹಾಗಾಗಿ ಕೊಟ್ಬರೋಣ ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಹೋದೆ. ಅಂದರೆ ಎಲ್ಲ ನೀಟಾಗಿ ವಾಶ್ ಮಾಡೋ ಅಷ್ಟರಲ್ಲಿ ಒಂದು 1/2 ಅವರ್ ಆಯಿತು ಎಲ್ಲ ಇದಾಗೋದಕ್ಕೆ. ಇನ್ನೊಂದು 10 ನಿಮಿಷ 15 ನಿಮಿಷದಲ್ಲಿ ಕೇಕ್ ಆಗ್ತಾಯಿತ್ತು.
ಹಾಗಾಗಿ ಅಷ್ಟರಲ್ಲಿ ಹೋಗ್ಬಿಟ್ಟು ಬೇಗ ಬರೋಣ ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಹೋದೆ. ಬಟ್ ಹೋಗ್ಬೇಕಾದ್ರೆ ಮೊಬೈಲ್ ತೊಗೊಂಡೆ. ಬಟ್ ನನ್ನ ಮಗಳು ಹಠ ಮಾಡ್ತಿದ್ಲು ಅಂತೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಹೊತ್ತು ಫೋನ್ ನೋಡು ಅಂತೇಳ್ಬಿಟ್ಟು ಅವಳಿಗೆ ಫೋನ್ ಕೊಟ್ಟು ನಾನು ನನ್ನ ಮಗ ಇಬ್ಬರು ಹೋದ್ವಿ. ಬರೋ ಅಷ್ಟರಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮನೆಯವರು ಕೇಕ್ ಆಗಿದೆ ಅಂದರೆ ಎಲ್ಲ ಸೈಡೂ ಆಗಿದೆ, ಸೆಂಟ್ರಲ್ಲಿ ಇನ್ನೂ ಸ್ವಲ್ಪ ಆಗಬೇಕಿತ್ತು ಅನಿಸುತ್ತೆ. ಬಟ್ ಆ ಸೈಡಲ್ಲಿ ಅವರು ಚಾಕು ಇಟ್ಟು ನೋಡಿದ್ದಾರೆ, ಅದು ಅಂಟ್ಕೊಂಡಿಲ್ಲಲ್ವಾ, ಹಾಗಾಗಿ ಕೇಕ್ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ಪ್ಯಾಟ್ರನ್ ಜಾಸ್ತಿ ಆಯಿತು ನೋಡಿ, ಕಡೆಗೆಲ್ಲ ಬಂದುಬಿಟ್ಟಿದೆ. ಅದು ಸ್ವಲ್ಪ ಇನ್ನೆಲ್ಲಿ ನಾನು ಬೇರೆದ್ರಲ್ಲಿ ಹಾಕಿಡೋಣ ಅಂತೇಳ್ಬಿಟ್ಟು ಮತ್ತೆ ಅದನ್ನು 45 ಮಿನಿಟ್ಸ್ ಇಡಬೇಕಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಆದರೆ ಆಗಲಿ ಅಂತೇಳ್ಬಿಟ್ಟು ಇದಕ್ಕೇ ಹಾಕ್ಬಿಟ್ಟು ಇಟ್ಟೆ. ನೋಡಿ ಇಷ್ಟ ಆಗಿತ್ತು. ಸರಿ ಬೇಗ ಬರೋಣ ಅಂತೇಳ್ಬಿಟ್ಟು ಮತ್ತೆ ಹಾಕಿ ಹೋದೆ. ಈಗ ಹೋಗ್ತಾಯಿದ್ದೀನಿ, ಎಲ್ಲ ವಾಶ್ ಮಾಡಿ ಹೋದೆ. ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಕೇಕನ್ನು ತೆಗೆದಿಟ್ಬಿಟ್ಟಿದ್ರು ಆಲ್ರೆಡಿ. ಅದು ಸ್ವಲ್ಪ ಕೋಲ್ಡ್ ಆಗೋ ತಕ್ಕನೂ ಬಿಟ್ಟಿಲ್ಲ, ಅಂದರೆ ಸಾರಿ ಸ್ವಲ್ಪ ತಣ್ಣಗಾಗಬೇಕಲ್ವಾ, ಇಳಿಸಿದ್ಮೇಲೆ ಗೊತ್ತಿಲ್ಲ. ಹಾಗಾಗಿ ಫೋನ್ ಮಾಡೋದಕ್ಕೆ ಅವ್ರ ಹತ್ರ ನಾನು ಫೋನೂ ತೊಗೊಂಡೋಗಿರ್ಲಿಲ್ವಲ್ಲ, ಹಾಗಾಗಿ ಅವರೇ ಬರೋ ಅಷ್ಟರಲ್ಲಿ ಅದನ್ನು ಒಂದು ರಿಪೇರಿ ಮಾಡಿ ಇಟ್ಟಿದ್ದರು. ಬಟ್ ಟೇಸ್ಟ್ ಅಂತೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಅದು ನೀಟಾಗಿ ಬಂದಿರಲಿಲ್ಲ ಈಚೆ. ಹಾಗಾಗಿ ಈಗ ಇಸ್ಕೊಬರೋಣ ಅಂತ ಹೋದೆ. ನೋಡಿ ಈ ರೀತಿಯಾಗಿ ನೋಡಿದ್ದಾರೆ. ನೋಡಿ ಈಗ ಆಗಿದೆ ಅಲ್ವಾ, ಸರಿ ಆಗಿದೆ ಅಂತೇಳ್ಬಿಟ್ಟು ಅವರೇ ಹೆಂಗೂ ವೀಡಿಯೋ ಮಾಡ್ತಿದ್ಲು ಅಂತ ಗೊತ್ತಲ್ವ, ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ದಾರೆ. ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಬರುತ್ತೇನೋ ಅಂತ ನೋಡಿದ್ದಾರೆ, ಬಟ್ ಅದು ಬಂದಿಲ್ಲ. ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಅದು ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತಲ್ವ ಅಲ್ಲ, ಹಾಗಾಗಿ ಎಲ್ಲ ಕುಕ್ಕರ್ ಕೆಳಗಡೆ ಎಲ್ಲ ಸ್ವಲ್ಪ ಚೆಲ್ಬಿಟ್ಟಿತ್ತು ನೋಡಿ. ಈ ರೀತಿಯಾಗಿ ಬಂದಿದೆ. ಇನ್ನು ಸ್ವಲ್ಪ ಇದಾಗಬೇಕಿತ್ತು, ಬಟ್ ಅಷ್ಟರಲ್ಲಿ ತೆಗ್ದಿದ್ದಾರಲ್ವ, ಅಂದರೆ ಟೇಸ್ಟ್ ಚೆನ್ನಾಗಿತ್ತು, ಎಲ್ಲ ಬೆಂದಿತ್ತು. ಸ್ವಲ್ಪ ಲೈಟಾಗಿ ಇದಾಗಬೇಕಿತ್ತು, ಮತ್ತು ಸ್ವಲ್ಪ ತಣ್ಣಗಾದ ನಂತರ ಅವರು ಇದು ಮಾಡಬೇಕಿತ್ತು. ಕುಕ್ಕರಿಂದ ಡೈರೆಕ್ಟಾಗಿ ತೆಗೆದ ತಕ್ಷಣ ಮಚ್ಚಿಬಿಟ್ಟಿದ್ದಾರೆ, ಹಾಗಾಗಿ ಅದು ಆ ರೀತಿಯಾಗಿ ಬರಲಿಲ್ಲ ನೋಡಿ. ಎಲ್ಲ ಅಂಟ್ಕೊಂಡಿಲ್ಲ, ಕೇಕೆಲ್ಲ ಚೆನ್ನಾಗೇ ಬೆಂದಿತ್ತು, ಗೂಡಾಗಿ ಬಂದಿತ್ತು, ಚೆನ್ನಾಗಿತ್ತು ಟೇಸ್ಟು. ಬಟ್ ಅದು ಕೇಕ್ ಥರ ಕಟ್ ಮಾಡಿ ತಿನ್ನೋಕೆ ಬರ್ತಾ ಇರಲಿಲ್ವಲ್ಲ, ಹಾಗಾಗಿ ಮಕ್ಕಳು ನಗ್ತಾಯಿದ್ರು. ಚೆನ್ನಾಗಿತ್ತು ರಿಷಿಕಾ, ಚೆನ್ನಾಗಿಲ್ವಾ? ಹಾಂ, ಮತ್ತೇನಕ್ಕೆ ತಿಂತಾಯಿದ್ದೀರಾ ಚೆನ್ನಾಗಿಲ್ಲ ಅಂದಮೇಲೆ? ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ತಿಂತಾಯಿದ್ದೀರಾ? ಅಮ್ಮ ಚೆನ್ನಾಗಿಲ್ವಾ? ಕೇಕ್ ಇದ್ದಂಗಿಲ್ವಾ? ಹೆಂಗೈತೆ ಮತ್ತೆ? ಹಾಂ, ಗೊತ್ತಿಲ್ವಾ? ಮತ್ತೇನಕ್ಕೆ ತಿಂತಾಯಿದ್ದೀಯಾ? ನೋಡಿ ಕೇಕ್ ಕತೆ ಹಿಂಗಾಯಿತು. ನಾವು ಒಂಥರ ಅಂದ್ಕೊಂಡ್ರೆ ಅದೊಂಥರ ಆಯಿತು. ಬಟ್ ಪರವಾಗಿಲ್ಲ, ತಿನ್ನೋದಕ್ಕೇನೋ ಚೆನ್ನಾಗಿತ್ತು, ಅಷ್ಟೊಂದೇನು ಕೆಟ್ಟದಾಗಿರಲಿಲ್ಲ. ಟೇಸ್ಟ್ ಎಲ್ಲ ಮಾಮೂಲಿಯಾಗೇ ಇತ್ತು. ಬಟ್ ಅದು ಇನ್ನೂ ಸ್ವಲ್ಪ ಇದಾಗಬೇಕಿತ್ತು, ವೆಯ್ಟ್ ಮಾಡಬೇಕಿತ್ತು ಅದು ಸ್ವಲ್ಪ. ಹಾಗಾಗಿ ಅರ್ಜೆಂಟೆಲ್ಲ ಮನೆಯವರು ಎಲ್ಲ ಹಾಳಾಗಿಬಿಡುತ್ತೆ. ಅದು ಬೇರೆ ಎಲ್ಲ ಕುಕ್ಕರ್ ಕೆಳಗಡೆ ಬಿದ್ದಿತ್ತಲ್ವ ಮುಂಚೆದೇ, ಅದು ಸೀದಿರೋ ಸ್ಮೆಲ್ ಬಂದಿದೆ. ಹಾಗಾಗಿ ಅದು ಕೇಕ್ ಸೀದೋಗ್ಬಿಟ್ಟಿದೆ ಅಂತೇಳಿ ಇಳಿಸಿದ್ದಾರೆ ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಅದೇ ಸ್ಯಾರಿ ಹೇಳಿದ್ನಲ್ವ, ಇದೇ ಸ್ಯಾರಿನೇ ನಾನು ಹಬ್ಬಕ್ಕೆ ಅಂತೇಳಿ ಹೊಲಿಸಿದ್ದೆ. ಇದು ನಮ್ಮ ಮನೆಯವರ ಅಕ್ಕ, ಅಂದರೆ ಚಿಕ್ಕ ಅಕ್ಕ, ನನ್ನ ಮಗಳ ಶ್ರೀಮಂತದಲ್ಲಿ, ಅಂದರೆ ನನ್ನ ಮಗಳು ಇದರಲ್ಲಿ ಕೊಟ್ಟಿದ್ದರು, ಶ್ರೀಮಂತ ಮಾಡಿಕೊಂಡೆ ಅಲ್ವಾ. ಈಗಾಗಲೇ ನನ್ನ ಮಗಳಿಗೆ 5 ಇಯರ್ಸು, 4 ತುಂಬ 5 ರನ್ನಿಂಗ್ ಇದೆ. ಈಗ ನಾನು ಆ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಇಷ್ಟು ದಿನ ಹಾಗೇ ಇಟ್ಟಿದ್ದೆ. ಹಾಗಾಗಿ ಇದಕ್ಕೆ ಆ ಥರ ಬ್ಲೌಸ್ ಕಲರ್ ಸ್ಯಾರಿ, ಬ್ಲೂ ಕಲರ್ ಬ್ಲೌಸ್ ಬಂದಿದೆ. ಈ ರೀತಿಯಾಗಿದೆ ಸ್ಯಾರಿ. ಏನೂ ಜಾಸ್ತಿ ವರ್ಕೆಲ್ಲ ಮಾಡಿಸಿಲ್ಲ, ಸಿಂಪಲ್ಲಾಗಿ ಈ ರೀತಿ 2 ಮೇಲ್ಗಡೆ ಗುಬ್ಬಿನ ಇಡಿಸ್ಬಿಟ್ಟು 2 ನೆರಿಗೆ ಇಡಿಸಿದ್ದೀನಿ ಅಷ್ಟೇ, ಅದು ಜಾಸ್ತಿ ದೊಡ್ಡದಾಗಿ ಇಡಿಸಿಲ್ಲ. ಮತ್ತು ಈ ರೀತಿ ಪೈಪಿಂಗ್ ಕೊಟ್ಟು ಹೊಲಿಸಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಸ್ಯಾರಿ. ಹಾಗೆ ಸ್ಯಾರಿ ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.